ಪರ್ಟಿಕ್ಯುಲರ್ ಆಗಿ ಗಿಲ್ಲಿ ಅವ್ರ ಸಂಭಾವನೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. 1 ಕೋಟಿ ಸಂಭಾವನೆ ಪಡೆದಿದ್ದೀರಿ ನಾವು. ಅದರ ಬಗ್ಗೆ ಕ್ಲಾರಿಟಿ ಕೊಡೋದು. ಅದೇ ಟವಲ್ ಹಾಕೊಂಡು ಮಾತಾಡ್ತೀವಿ. ಅದು ಜಗ್ಗಿ ಬಾ ಟವಲ್ ಹಾಕ್ತಾರೆ. ಅದೇ ತುಂಬ ಖುಷಿ ಮೇಡಮ್, ನಿಜವಾಗ್ಲೂ ಅದು ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ KVN ಸಂಸ್ಥೆ ಎಲ್ರಿಗೂ ಗೊತ್ತೀಗ, ನಮ್ಮ ಇಂಡಿಯಾದಲ್ಲಿ KVN ಸಂಸ್ಥೆ ಅಂದರೆ ಈಗ ಗೊತ್ತಿಲ್ಲದೆ ಇರೋದು ಎಲ್ಲ ಇದರಲ್ಲೂ ಸಿನಿಮಾ ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ಲಸ್ ಆಯ್ತು. ಅದು KVN ಸಂಸ್ಥೆಯವರು ಇಷ್ಟು ಸಪೋರ್ಟ್ ಮಾಡ್ತಾ ಇರೋದು. ವೆಂಕಟ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಿ. ಏನು ಮೇಡಮ್ ಸಂಭಾವನೆ ಬಗ್ಗೆ ಕ್ಲಾರಿಟಿ ಇಲ್ಲ ಒಂದು ಒಟ್ಟಿನಲ್ಲಿ ಮಾತಾಡಿದ್ದೀವಿ. ಅದೇ ಟವಲ್ ಹಾಕೊಂಡು ಮಾತಾಡೋದಲ್ಲ ಮೇಡಮ್, ಅಷ್ಟೇ. ಅದೇ ಹೇಳಿದ ಕ್ಯಾಮ್ರಾಮನ್ ಸರ್ ಚಂದ್ರಶೇಖರ್ ಸರ್ ಅಂತ ಮೋಸ್ಟ್ಲಿ ಮೊಕ್ಕಪರಿಚಯ ಇರಲ್ಲ, ಬಟ್ ಸೂಕ್ರಮ್ಸ್ ಅಂತ ಸಿನಿಮಾ ಬಂತಲ್ಲ ಮೇಡಮ್, ತುಂಬ ಹಿಟ್ ಆಯ್ತಲ್ಲ ಆ ಕ್ಯಾಮ್ರಾಮನ್. ಆಮೇಲೆ ಇವ್ರಿಗೂ ನನಗೂ ನಂಟು ಹೆಂಗೆ ಅಂದರೆ, ಯುವರತ್ನ ಸಿನಿಮಾದಲ್ಲೂ ವರ್ಕ್ ಮಾಡೋರೆ ಸರ್. ನಾನು ಯುವರತ್ನ ಸಿನಿಮಾದಲ್ಲಿ ಆ ಡಿಪಾರ್ಟ್ಮೆಂಟು. ನಾನು ಬಂದಾಗ ಫಸ್ಟ್ ಆಫೀಸಿಗೆ ಬಂದಾಗ ಸರ್ ಎಲ್ಲೋ ನೋಡೋನಿಲ್ಲ ಅಂತ ನಾನು ನಮ್ಮ ಸೋಮಣ್ಣ ಮಾಚಮ್ಮ ಸರ್ ಇದ್ರು ಗೊತ್ತಾ, ಸೇಮ್ ಅವ್ರ ಥರ ಅವ್ರು ಹೋಗ್ತಿದ್ರು. ನಾನು ಮೋಸ್ಟ್ಲಿ ಅದಕ್ಕೆ ಹೆಂಗೆ ಅನ್ನಿಸ್ತಾ ಇರ್ಬೋದೇನೋ, ಅವ್ರು ನೋಡಿದ್ರಲ್ಲ ಅದಕ್ಕೆ ಹೆಂಗೆ ಅನ್ನಿಸ್ತಾ ಇರ್ಬೋದೇನೋ ಅಂದ್ಬಿಟ್ಟು ಫೋಟೋ ಎಲ್ಲ ತೋರಿಸ್ದೆ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸರ್ರು ಈ ಫ್ಲೋಲಿ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಿ, ಲೊಕೇಶನ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ಬೇಕಾದ್ರೆ, ಇಲ್ಲ ಸರ್ ಯುವರತ್ನ ಸಿನಿಮಾ ಮಾಡ್ತಿದ್ದೆ, ಸೆಟ್ ಕೆಲಸ ಮಾಡ್ತಿದ್ದೆ ನಾನು, ಅಲ್ಲೊಂದು ಲೊಕೇಶನ್ ಐತೆ ನೋಡುವ ಅಂತ ಮಾತಾಡ್ಬೇಕಾದ್ರೆ ಇವರು ಸರ್ರು ನೀವು ಮಾಡಿದ್ದೀರಾ ಅದ್ರಲ್ಲಿ ವರ್ಕ್? ಹ್ಞೂ ಸರ್ ನಾನು ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ ಅಂದಾಗ, ನಾನು ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ ಫೋಟೋ ಎಲ್ಲ ನೋಡಿದ್ಮೇಲೆ ಗೊತ್ತಾಯಿತು ನಾವಿಬ್ಬರು ನಮಗೆ ಗೊತ್ತಿಲ್ದಂಗೆ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀವಿ ಅಂತ.